स्वागत है। मैं आपके साथ फरहान नाज। बीजापुर के वार्ड नंबर 14 में कांग्रेस अभ्यर्थी अब्दुल हमीद मुशर्रफ का प्रचार जोरों से। बीजापुर शहर के शिकारखाना वार्ड नंबर 14 में कांग्रेस अभ्यर्थी अब्दुल हमीद मुशर्रफ का घर घर जाकर प्रचार। इस मौके पर कांग्रेस मुखंड अब्दुल हमीद मुशर्रफ, महज मशीमनाड़, अल्ताफ आलमेल, मोहम्मद इकबाल, मजहर हुसैनी मुशर्रफ ने बात करके जानकारी दी। इस मौके पर कांग्रेस पार्टी के कई पदाधिकारी और शिकारखाने के कई मुखंड रहे शामिल। ನೀವು ಬಿಜೆಪಿದಿಂದ ಬಂದಿರಿ ಅವಾಗ ನಮ್ಮ 4 ತಲೆ 5 ತಲೆ ಮುದ್ದಾಗೋದು ಸುದ ನಾವು ಹಿಂದೂನೇ ಇದೀವಿ. ಇವತ್ತಾಗಿಲ್ಲ ನಾವು ಹಿಂದೂ, ನೀವು ಬಂದ ಕೂಡಲೇ ಆಗಿಲ್ಲ. ಬಿಜೆಪಿ ಬಂದಾಗ ನಾವು ಯಾರು ಹಿಂದೂ ಆಗಿಲ್ಲ, ಸನಾತನ ಧರ್ಮದಿಂದ ಹಿಂದೂನೇ ಇದೀವಿ. ಮತ್ತ ನಮ್ಮಲ್ಲಿ ಎಲ್ಲಾ ಗೌಡ್ಗಳೆಲ್ಲ ಕಾಂಗ್ರೆಸ್ನಾಗೆ ಅದಾರ. ಇದು ಒಂದೇ ಬಿಜಾಪುರನಾಗ ಯಾಕೆ ನಾಟಕ ಹಿಂದುತ್ವದ ಬಗ್ಗೆ? ಯಾವ ಜಿಲ್ಲಾ ಒಳಗೂ ಇಲ್ಲ, ಯಾವ ಕ್ಷೇತ್ರ ಒಳಗೂ ಇಲ್ಲ ಹಿಂದೂ ಮುಸ್ಲಿಂ ಅಂತ ಹೇಳ್ಕಿರಂದ. ಇದು ಒಂದು ನಾಟಕ. ಯಾಕಂದ್ರ ಇಲ್ಲಿ ಯಾವುದೋ ಅಭಿವೃದ್ಧಿನೇ ಮಾಡಿಲ್ಲ. ಮಾಡಿದ್ರೆ ಏನಾದ್ರೂ ಹೇಳ್ಬೋದು, ಇಂಥದ್ದು ಮಾಡೀನಿ ಅಂಥದ್ದು ಮಾಡೀನಿ, ನನಗೆ ಓಟ್ ಹಾಕ್ರಿ ಅನ್ನೋಂಥ ಹೇಳ್ಬೋದಾಗಿತ್ತು. ಏನೂ ಇಲ್ಲೇ ಇಲ್ಲ. ಸುಮ್ಮನೆ ಇದೊಂದು ನಾಟಕ ನಡೆದು ಬಿಟ್ಟೈತಿ. ಹಿಂದುತ್ವಕ್ಕೆ ಓಟ್ ಹಾಕ್ರಿ, ಹಿಂದುತ್ವಕ್ಕೆ ಓಟ್ ಹಾಕ್ರಿ. ನೀವೇ ಹಿಂದೂ ಅದಿರೇನ್ರಿ? ನಮ್ಮಲ್ಲಿ ಭಾಳ ಜನ ಹಿಂದೂಗಳದಾರ, ಅವ್ರಿಗೆ ಅವಕಾಶ ಕೊಡ್ಬೇಕಾಗಿತ್ತು ನಿಂದ್ರಲ್ಲ. ನೀವು ನಿತ್ರ ಅಷ್ಟೇ ಇಲ್ಲಿ ನಮ್ಗೆ MLA ಆದ್ರೆ ಹಿಂದೂ ಉಳಿತದಂತಲ್ಲ. ನಾವು ಹುಟ್ಟುತ್ತಾನೆ ಹಿಡಿದು ಹಿಂದೂನೇ ಇದೀವಿ. ನಮ್ಮ ತಾತ ಮುತ್ತಾತ ಹಿಡ್ಕೊಂಡು ನಾವು ಹಿಂದೂನೇ ಇದೀವಿ. ನಮ್ಗೆ ಇನ್ನೋರ್ಗು ಯಾವ ಮುಸ್ಲಿಮರು ನಮ್ಗೆ ನಿಮ್ ಗುಡಿ ಬೇಡ, ನೀವು ನಿಮ್ ಧರ್ಮ ಬೇಡ ಅಂತ ನಮಗ್ ಅಂತಿಲ್ಲ. ಈಗ ಅವ್ರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದೆ, ಅವ್ರಿಗೊಂದು ಅವಕಾಶ ಮಾಡಿಕೊಡ್ತೀವಿ. ಬದಲಾವಣೆ ಮಾಡೋದು ಜಗದ ನಿಯಮ, ಅದು ನಮ್ಮ ಅಭಿಪ್ರಾಯ, ನಮ್ಮ ಇಷ್ಟ ಬಂದವ್ರದ್ದು ನಾವು ಮಾಡ್ಬೋದು. ನಮ್ಗೇನ ನಿಮ್ ಕಡೆ ಬಂದ ನೀವು ಬಂದ ಕೂಡಲೇ ನಮ್ಗೇನ ತಿಮಿ ಚುಚ್ಚಿಲ್ಲ, ನಮ್ಗೇನ ಹಾಲಗರ್ಗ ಹಾಕಿಲ್ಲ ಹಿಂದೂ ಆಗ್ಲಕ್ಕ. ನಮ್ ಹುಟ್ಟು ಕೂಡಲೇ ಹೆಸರಿಟ್ಟಿದಾರೆ ಮಹೇಶ್ ಮಶಿಮ್ನಾಳ್ ಅಂತ, ಅವ್ರಿಗೂ ಹೆಸರಿಟ್ಟಿದ್ದಾರೆ ಹಮೀದ್ ಮುಸ್ಲಿಫ್ ಅಂತ. ಯಾಕಂದ್ರೆ ಅವ್ರ ಧರ್ಮ ಒಳಗ ಅವ್ರಿಗೆ ಐತಿ, ನಮ್ ಧರ್ಮ ಒಳಗ ನಮ್ಗೈತಿ. ಇದು ಭಾರತ ದೇಶ ಸರ್ವ ಧರ್ಮದ ಒಂದು ಭೂಮಿ. ಇಲ್ಲಿ ಎಲ್ಲಾ ಜಾತಿಯವರಿಗೆ ಇರ್ಲಕ್ ಹಕ್ಕೈತಿ. ಪ್ರಜಾಪ್ರಭುತ್ವದ ದೇಶ ನಮ್ದಿದು. ನೀವು ಮಾತೆತ್ತಿದ್ರ ನಾವು ಎಲ್ಲೇ ಗುಡಿ ಜಾತ್ರೆಗೆ ಬಂದಿರ್ತೀರಿ, ಜಾತ್ರೆ ಬಗ್ಗೆ ಒಂದೆರಡು ಮಾತಾಡ್ರ. ಪಾಕಿಸ್ತಾನದಾಗ ಹಂಗೈತಿ, ಮುಸಲ್ಮಾನ್ರಿಗೆ ಹಿಂಗ್ ಮಾಡೋದು. ಇಲ್ಲಿ ಹೇಳ್ರಿ, ಜಾತ್ರೆಗೆ ಬಂದಿರಿ, ಏನ್ ಮಾಡಿರಿ, ಏನಿಲ್ಲ, ನನ್ನಿಂದ ಏನ್ ಬೇಕು, ನಿಮಗೆ ಏನ್ ಬೇಕು ಅದು ಹೇಳ್ರಿ ಗೌಡ್ರು, ಎರಡು ಮಾತಾಡ್ರಿ ಅಂದ ಕೂಡಲೇ ಪಾಕಿಸ್ತಾನದಾಗ ಹಂಗ್ ನಡೆದೈತಿ, ಪಾಕಿಸ್ತಾನದಾಗ ಹಂಗ್ ನಡೆದಿ. ನೀವು ಇಲ್ಲಿದ್ ಮಾತಾಡ್ರಿ, ನಮ್ಮ ಏರಿಯಾದು ರಾಜ್ಯ ಸರ್ಕಾರದ ಮಾತಾಡ್ರಿ, ನಮ್ದು ಬಿಜಾಪುರ ಜಿಲ್ಲಾದ ಮಾತಾಡ್ರಿ. ಇದನ್ನೆಲ್ಲ ಬಿಟ್ಟು ಎಲ್ಲಾ ಒಳ್ಳೆ ಕಾರ್ಯಕರ್ತರಿಗೆ ನಮ್ಮದು ನಂದೇ ಒಂದು ವೈಯಕ್ತಿಕವಾದ ನಾನೇ ಒಂದು ಬೇಡಿಕೆ ಇಟ್ಟಿದ್ದೆ. ನಾವು ನೋಡ್ರಿ 20 ವರ್ಷದಿಂದ ನಮ್ಮಲ್ಲಿ ಎಲ್ಲಾ ಶಿಕಾರಖಾನೆ ಒಳಗ ಎಲ್ಲಾ ತರದ ಜನ ಅದಾರ. ಎಲ್ಲಾರು ಕೂಡ ಅಪೇಕ್ಷೆ ಇಟ್ಟಿದ್ರು ಮಹೇಶ್ ಮಶಿಮ್ನಾಳ್ ಒಂದು ಬಿಜೆಪಿ ಒಳಗ ಒಂದು ಅವಕಾಶ ಏನಾರ ಕೊಡಿಸ್ಬೇಕಂತ ಹೇಳಿದ್ರು. ಇದು ನಾವು ಮೊನ್ನೆ ಮಹಾನಗರ ಪಾಲಿಕೆ ಚುನಾವಣೆ ಒಳಗ ನಾವು ಅವ್ರಿಗೆ ಬೇಡಿಕೆ ಇಟ್ಟಿದ್ದೆವು, ಒಂದು ನ್ಯಾಮಿನೇಟ್ ಮಾಡ್ಬೇಕಂತ ಹೇಳಿದ್ರು. ಕೆಲಸ ಆಗೋ ತನಕ ಹೂ ಅಂದ್ರು. ಕೆಲಸ ಆದ ಕೂಡಲೇ ಏನಾದ್ರು ಹೇಳ್ಬೇಕಲ್ಲ, ನೀಲ್ಲಪ್ಪ ನೀವು ಹಿಂದೂನೇ ಅಲ್ಲ, ಕಡೆಗ ನೀ ನಮ್ಮ ಎಲೆಕ್ಷನ್ ಮಾಡಿಲ್ಲ, ನಮ್ಗೆ ಓಟ್ ಹಾಕ್ಸಿಲ್ಲ, ಏನಾರ ಹೇಳಿದ್ರೆ ನಂಗೂ ಸಮಾಧಾನ ಅನಿಸ್ತಿತ್ತು. ಇರ್ಲಿ ಬಿಡು ಅಂತ ಹೇಳಿದ್ರಿಂದ ನಿನಗ ಆಸ್ತಿ ಇಲ್ಲ ಅಂತ ಹೇಳಿದ್ರು ಅವರು. ಬಿಜೆಪಿ ಅವ್ರೆ, ನಾವ್ ನಿಮ್ ಬಲ್ಲಿ ಹೆಣ್ಣು ಕೇಳಕ್ ಬಂದಿವಲ್ರಿ, ಹೆಣ್ಣು ಕೇಳಕ್ ಬಂದಿವಿ, ಆಸ್ತಿ ಕೇಳ್ತೀರಿ. ನಾನ್ ನಿಮ್ ಬಲ್ಲಿ ಹೆಣ್ಣು ಕೇಳಕ್ ಬಂದಿನನ್ರಿ. ನಾನು ಏನ್ ನಿಮ್ಮ ಹೆಣ್ಮಕ್ಳು ಕೊಟ್ಟು ನಮ್ ಮದುವೆ ಮಾಡ್ರಿ ಅಂದಿನಿ. ಕಾರ್ಯಕರ್ತ 20 ವರ್ಷ ಹೊಡಿತಟ್ಟು ಇಲೆಕ್ಷನ್ ಮಾಡಿನಿ. ನೀವು JDS ನಾಗಿದ್ದಾಗ ನಿಮ್ಮ 2 ಕ್ಯಾಂಡಿಡೇಟ್ 50 ಲಕ್ಷ ಖರ್ಚು ಮಾಡಿದ್ರೆ 1 ರೂಪಾಯಿ ಇರ್ಲಾರ್ದೆ ಬಿಜೆಪಿ ಯಾರಿಗೆ ತಂದಿಲ್ಲ. ನಾನು ಎಲ್ಲಾ ಕೂಡ ಅರ್ಧ ಕಿಲೋಮೀಟರ್ ಇಲ್ಲ ನಿಮ್ಮ ಇದು ಹೋಟೆಲ್. ಇಲ್ಲಿ ಕ್ರೂಸರ್ನಾಗ ಹೋಯ್ತಿದ್ರು ಮಂದಿಗೆ ತಿನ್ನಕೇನ್ರಿ, ಜನರಿಗೆ ಯಾರು ತಿನ್ಸಿದ್ರು ತಿಂತಾರ. ಆದ್ರ ಮನಸ್ಸಿನಾಗ ಇದ್ದಿದ್ದು ಮಹೇಶ್ ಮಶಿಮ್ನಾಳ್ ಒಂದು ಧೈರ್ಯ ನೋಡಿ ಶಿಕಾರಖಾನೆ ಜನ ಎಲ್ಲ ಬೆಂಬಲ ಕೊಟ್ರ. ಬಿಜಾಪುರದಾಗ ದೊಡ್ಡ ಒಂದು ಇತಿಹಾಸನೇ ಬರೆದಿಲ್ಲ. ನಾನು ಏನ್ ಮಾಡಿದ್ರಿ ಅವಾಗ ನೀವು ಬಿಜೆಪಿ ಎಲ್ಲರೂ ಕೂಡ JDS ಮಾಡಿದ್ರಿ. ನಾಚಿಕೆ ಆಗುದಿಲ್ಲ ನಿಮಗ್? ಈಗ ಬಂದ್ಕಿಂದ ಹೇಳ್ತಾರ ನೀ ಏನ್ ಮಾಡಿದೆ ನನಗೆ ಕೇಳ್ತಿರಲ್ಲ. ನಿಮಗೆ ಈಗ ಕೊಡುದಿಲ್ಲ, 13ನೇ ತಾರೀಕಿಗೆ ನಾನೇ ತೋರಿಸ್ತೀನಿ ಏನಂಬುದು. ಬಾಳ ಹೇಳುದು ಬೇಡ. ಆ MLA ಅವ್ರಿಗೆ ಬುದ್ಧಿ ಅದ ಏನಿಲ್ಲ ಗೊತ್ತಿಲ್ಲ. ಮೊದಲ 5 ವರ್ಷ ಅವ್ರು ಅದಾರ. ಅವ್ರು ಹೇಳ್ತಾರೆ ಗುಂಡಾದಿನಿ ಕೇಸ್ ಅದಿನ ಅಂತ. ಅವರೇ 5 ವರ್ಷ ಅದಾರ ಅಂದ್ರೆ ಅವ್ರು ಏನ್ ಮಾಡ್ಯಾರ? ಸರ್ಕಾರದ ಅವರು ಒಂದು MLA ಅವ್ರು ಹೇಳಿದ್ದು ಸರ್ಕಾರ ಅವ್ರ ಮಾತು ಕೇಳ್ತಾರ. ಅವರು ಹೆಂಗದಾರ ಹಂಗದಾರ ಅಂದ್ರ ಸರ್ಕಾರ ಅವ್ರಿಗೆ ಮತ್ತವ್ರು ಒಂದು MLA ಕುರ್ಚಿ ಸ್ಥಾನಕ್ಕೆ ಕೂತವ್ರು ಯಾರು ಏನು ಮಾಡಿದ್ರು ಅವ್ರಿಗೆ ಜನರು ಆಶೀರ್ವಾದ ಮಾಡಿದ್ರು. ಬಿಜಾಪುರ ಸಿಟಿದು 2,60,000 ಮತದಾರರು ಆಶೀರ್ವಾದ ಮಾಡಿದ್ರು. ಜನರು ಏನು ಮಾಡ್ಲಾಕತ್ತಾರ ಏನಿಲ್ಲ ಅಂತ. ಅದು ಅಷ್ಟು ನಾರೇ ಕ್ಯಾಂಡಿಡೇಟ್ ಅದೀನಿ.
ನಾ ಏನು ಮಾಡ್ತೀನಿ ಅನ್ನೋದು 1 ಸೆಕೆಂಡ್ಗೆ ವಿಡಿಯೋ ರಿಲೀಸ್ ಆಗ್ತೈತಿ. ಅವ್ರಿಗೆ ಅಷ್ಟೂ ಬುದ್ಧಿ ಇಲ್ಲ. ಗುಂಡ ಯಾರಿಗಂತಾರೆ? 25-26 ಕೇಸ್ ಇದ್ದವ್ರಿಗೆ ಗುಂಡ ಅಂತಾರೆ. ನಾವು ಗುಂಡ ಇಲ್ಲ, ಗುಂಡ ಇದ್ದವರು ಬಸನಗೌಡ ಪಾಟೀಲ್. ಅವರು ಅಭಿವೃದ್ಧಿ ಮಾಡೋದು ಬಿಟ್ಟು ಈಗ ಹೇಳಿದ್ರು ನಮ್ಮ ಮಸೀಮ್ನಾಳ್ ಸಾಹೇಬ್ರು, ಪಾಕಿಸ್ತಾನ ನೀಚ್ ಪಾಕಿಸ್ತಾನ ನಮ್ ಇಂಡಿಯಾಕ್ಕೆ ಹಾಕ್ಬೇಕು. ಇಂಡಿಯಾದ ಬಿಡ್ರಿ, ನಮ್ ಬಿಜಾಪುರ ಸಿಟಿ ಕೆಲಸ ಮಾಡ್ರಿ. ಬಿಜಾಪುರ ಸಿಟಿಯಾಗ ಇಲ್ಲಿ 24 ತಾಸು ನೀರ್ ಅದೇನ್ರಿ ಇಲ್ಲಿ ನೀರ್ 24 ತಾಸು ನೀರ್ ಮಾಡ್ರಿ, ಡ್ರೈನೇಜ್ ಮಾಡ್ರಿ. ಲಾಸ್ಟ್ ಹೋಗೋ ಟೈಮ್ಕ 1 ತಿಂಗಳ ತನ ರೋಡ್ ಹಾಕ್ಯಾರ. 5 ವರ್ಷ ತನ ರೋಡ್ ಕೆಲಸರೇ ಮಾಡ್ಯಾರೇನ್ರಿ? ಮಸೀಮ್ನಾಳ್ ಅವ್ರ, ನೀವು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬರ್ಲಿಕ್ಕತ್ತೀರಿ, ಆಗ್ಯಾವನ್ರಿ ರೋಡ್? ಮಿರ್ಜಿ ಮೆಂಬರ್ ಇದ್ದಾಗ ರೋಡ್ ಆಗಿದ್ವು. ಲಾಸ್ಟ್ ಹೋಗ್ಲಾಕತ್ತಾರಂತ ನಮ್ಮ ಗುಡ್ಡಡಿಗೆ ಅವ್ರ ಮನೆ ಮುಂದಿಂದ ರೋಡ್ ಕೆಲಸ ಮಾಡಿ. ಅದಕ್ಕಿಂತ ಮೊದಲು ಆಗಿತ್ತೇನ್ರಿ ಕಾರ್ಖಾನೆದು? 5 ವರ್ಷ ತನ ಬರೀ ಅವರು ಜಾತಿ ಮ್ಯಾಗ ಹೇಳ್ಕೊತ ಹೋದ್ರು, ಅಭಿವೃದ್ಧಿರೇ ಮಾಡಿಲ್ಲ. ಈಗ ಅಭಿವೃದ್ಧಿ ಕೇಳೋದು ಬಿಟ್ಟು ಅವ್ರು ಹೆಂಗ ಅದಾರ, ಅವ್ರು ನೀವು ಏನ್ ಮಾಡಿರಿ ಜನಕ್ಕೆ ತೋರಿಸ್ರಿ. ನೀವು ಸ್ಮಾರ್ಟ್ ಸಿಟಿ ಮಾಡಿ ನಂದಿರಿ, ಹೋಗ್ರಿ, ನಾ ಬರ್ರಿ ತೋರಿಸ್ತೀವಿ ನಿಮ್ಗೆ ರೋಡ್ಗಳು, ಡ್ರೈನೇಜ್ಗಳು, ನೀರು ಏನ್ ಕೆಲಸ ಮಾಡಿರಿ. ಏನಿದು ನಮ್ ಕನ್ನಡ ಶಾಲೆ ಅದ, ಏನ್ ಹೈಟೆಕ್ ಮಾಡ್ಯಾರೇನ್ರಿ? ಇಲ್ಲಿ ಒಂದ್ ಸರ್ಕಾರಿ ದವಾಖಾನೆ ಮಾಡ್ಯಾರೇನ್ರಿ? ಕಾರ್ಖಾನೆ ಅಲ್ಲಿ ಹಿಂದೆ ನಿಮ್ಮ ಮನ್ಯಾಗರೆ ಮತ್ತೇನ್ ಕೆಲಸ ಮಾಡ್ತಾರ? ಬರೀ ಅವರು ಮಾತಿನ ಸರ್ದಾರ್ ಅದಾರ. ಅವ್ರ ಮಾತ ಯಾರು ಕೇಳಬೇಡ್ರಿ. ಈಗ ಮಹೇಶ್ ಅವ್ರ, ನೀವು ನಮ್ ಕಾಂಗ್ರೆಸ್ ಬಂದಿರಿ, ಅವ್ರ PA ನಿಮ್ ಮನೆಗೆ 20 ಸರ್ತಿ ಬರ್ತಾರ. 20 ಸರ್ತಿ ಅವ್ರು ಎಲ್ಲಾರು ಬರ್ತಾರ ನಿಮ್ ಮನೆಗೆ. ನಾವು ಅದಕ್ಕೆ ವಾಟ್ಸಪ್ ಮಾಡ್ಲಿಕ್ಕೆ ಹತ್ತಿಲ್ರಿ 1-2 ದಿವ್ಸಲಿಂದ. ನಮ್ಗೆ ಯಾರು ಬೆಟ್ಟ ಆಗ್ಲಾಕತ್ತಾರ ಅದು ವಾಟ್ಸಪ್ ಹಾಕೋಣ ಅವ್ರ ಮನೆಗೆ ಹೊಂಟಾರ್ರಿ. ಅವ್ರೆಲ್ಲಾರು ಅವ್ರ ಪ್ರಚಾರ ಮಾಡೋದು ಬಿಟ್ಟು ಮನೆಗೆ ಹೊಂಟಾರ. ನೀವೆಲ್ಲಾರು ಕೂಡಿ ನಮ್ ಕಾಂಗ್ರೆಸ್ ಪಾರ್ಟಿ ಬಂದಿರಿ, ನಮ್ಗೆ ಆಶೀರ್ವಾದ ಮಾಡ್ರಿ. ನಿಮ್ದೇನೂ ಕೆಲ್ಸ ಇಡ್ರಿ, ನನ್ಗ ಕೈ ಹಿಡ್ಕೊಂಡು ಜಕ್ಕೊಂಡು ಕೆಲ್ಸ ಮಾಡ್ಕೊರಿ. ಮೊದಲ ಏನ್ MLA ನೀವು ಮಾಡಿರಿ, ಆ MLA ಅವ್ರು ನಿಮ್ಗೆ ಮಾತಾಡಂಗೂ ಇಲ್ಲ, ನಿಮ್ಗ ಕೈನೂ ಕುಡ್ಸಂಗಿಲ್ಲ, ನಿಮ್ಗೆ ಬೆಟ್ನೂ ಆಗಂಗಿಲ್ಲ. ಎಲೆಕ್ಷನ್ ಬರೋ ಟೈಮ್ ಅಷ್ಟೇ ಹಿಂದುತ್ವ, ಎಲೆಕ್ಷನ್ ಆದ್ಮ್ಯಾಗ ಹಿಂದುತ್ವ ಹೋತದು. ನಿಮ್ಗೆ ಬೆಟ್ಟಾಗಿ ಮೈಸೂರು ನಿಮ್ಗೆ ಕರೆದ ಚಂದರೆ ಮಾತಾಡ್ಯಾರೇನ್ರಿ ಅವ್ರು? ಮತ್ತೆ ನೀವು ಯಾರು ಕರ್ತಿದ್ದೀರಿ? ನಾನು ಅಂಗಿ ಹಿಡಿದು ನೀವು ನನ್ನ ಕೆಲಸ ಮಾಡ್ತೀರಿ. ನಾನು 1 ದಿವಸ 10 ತಾರೀಕು ಮುಂಜಾನೆ 7 ಗಂಟೆಲಿಂದ 5 ಗಂಟೆ ತನಕ ನೀವು 1 ದಿವಸ ಸೇವೆ ಮಾಡ್ರಿ, ನಾನು ನಿಮ್ ಕೂಡ 5 ವರ್ಷ ಸೇವೆ ಮಾಡ್ತೀನಿ. ನಿಮ್ಗೆ ಕಳ್ಕಳಿ ವಿನಂತಿ ಮಾಡ್ತೀನಿ, ಈ ಸರ್ತಿ ನನ್ಗೆ ಹೆಚ್ಚು ಬಹುಮತದಿಂದ ಆರಿಸ್ತೀನಿ. ನಮಸ್ಕಾರ. ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಆದಂಥ ಅಬ್ದುಲ್ ಹಮೀದ್ ಮುಷ್ರಿಫ್ ಅವರು ಶಿಕಾರ್ಖಾನೆ ವಾರ್ಡ್ ನಂಬರ್ 14ಕ್ಕೆ ಕರೆಗೆ ಹೋಗೊಟ್ಟು ಇವತ್ತು ಅವ್ರ ಮತಯಾಚನೆಗೆ ಬಂದಿದ್ರು. ಇಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಯ್ತು ಇವತ್ತು. ಜನರು, ಯುವಕರು ಬರೀ ಶಾಸಕರು ಹೇಳ್ತಾರೆ ಜಾತಿಗಳ ನಡಬಾರ್ಕೆ ಎಲ್ಲರೂ ಮಧ್ಯೆ ಅವ್ರ ವಿಷ ಬೀಜನ ಬಿತ್ತಿ ತಮ್ಮದೊಂದು ಬೆಳೆ ಬಯಸ್ಕೊಳ್ಳೋ ಸಂಬಂಧ ಏನಂತಾರೆ ಅದು, ಕಾಂಗ್ರೆಸ್, ಹಿಂದೂ, ಮುಸ್ಲಿಮ್ಸ್ ಈ ಥರ ಎಲ್ಲ ಜಾತಿ ರಾಜಕಾರಣಗಳು ವಿಷಯ ಮಧ್ಯೆ ಅವರು ನಮ್ಮ ನಡಬಾರ್ಕ ವಿಷಯನ ಬೀತಿ ಅವರು ನಮಗೇನು ಅವರು ಇವತ್ತು ಎಲ್ಲ ಇದು ಮಾಡಿಬಿಟ್ರೆ ಅದನ್ನೆಲ್ಲ ದೂರ ಇಟ್ಟು, ಕಾಂಗ್ರೆಸ್ನಲ್ಲಿ ಯಾರೂ ಹಿಂದೂಗಳಿಲ್ವಾ? ಕಾಂಗ್ರೆಸ್ನಲ್ಲಿ ಯಾರಿಗೂ ಹಿಂದೂಗಳೇ ಇಲ್ವಾ? ದಲಿತರು ಇಲ್ವಾ? ಯಾರೂ ಇಲ್ವಾ ಇವತ್ತು ಕಾಂಗ್ರೆಸ್ನಲ್ಲಿ? BJP ಮಾತ್ರ ಹಿಂದುತ್ವವಾಗಿ BJPನ. ಕಾಂಗ್ರೆಸ್ನಲ್ಲಿನೂ ಹಿಂದುತ್ವ ಇದೆ, ಕಾಂಗ್ರೆಸ್ನಲ್ಲಿನೂ ಹಿಂದೂ ಮತದಾರರಿದ್ದಾರೆ. ಇವರೆಲ್ಲರನ್ನೂ ಒಂದುಗೂಡಿಸಿ ಇವತ್ತು ನಾವು ಅಭಿವೃದ್ಧಿ ಪರವಾಗಿ ಅವ್ರು ಯಾವತ್ತೂ ಮತ ಕೇಳಿಲ್ಲ. ಇವತ್ತು ಬಿಜಾಪುರ ನಗರದಲ್ಲಿ ಯಾವತ್ತೂ ಮತದಾರರು ಎಲ್ಲೇ ಭಾಷಣ ಮಾಡೋಕ್ಕೆ ಮೈಕ್ ಸಿಕ್ಕರೆ ಸಾಕು ಅವರು ಇವತ್ತು ನಮ್ಮಲ್ಲಿ ಅವರು 1 ಲಕ್ಷ ಜನ ಅವ್ರು ಅದಾರ, ಇವ್ರು ಅದಾರ, ಅವ್ರು ಏನೂ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಆರಿಸಿ ಬಂದ ಮ್ಯಾಗೂ ಇದೇ ಮಾತಾಡ್ಯಾರ, ಇನ್ನೂ ಪಕ್ಷನಾಗೂ ಮತ್ತು ಈಗಾದರೂ ಹಿಂಗೆ ಮಾತಾಡತ್ತಾರ. ಇದಕ್ಕೆಲ್ಲ ತಕ್ಕ ಪಾಠ ಉತ್ತರ ಕಲಿಸ್ತೇವೆ. ವಾರ್ಡ್ ನಂಬರ್ 14 ಇವತ್ತು ನಾವು ಅತಿ ಹೆಚ್ಚು 115, 116 2 ಬೂತ್ ಅದಾವೆ.
ಅದರೊಳಗೆ ಇವತ್ತು ಹೆಚ್ಚಿನ ಪ್ರಮಾಣ ಇವತ್ತು ಉಪ್ಪಾರ ಸಮಾಜ ಇರಬೇಕು, ದಲಿತರಾಗ್ಬೋದು, ಕುರುಬರ ಸಮಾಜ ಆಗೋದು ಎಲ್ಲ ಸಮಾಜದವರು ನಮಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಅಬ್ದುಲ್ ಮುಷ್ರಿಫ್ ಅವರಿಗೆ ಇವತ್ತು ಸಪೋರ್ಟ್ ಮಾಡಿ ಇವತ್ತು ಸೇರ್ಪಡೆಗೊಂಡು ಇವತ್ತಿನ ದಿವಸ ನಾಳೆ 115, 116 2 ಬೂತ್ ಬರ್ತಾವೆ. 2 ಬೂತ್ನಲ್ಲಿ ನಾವು ಅತಿ ಹೆಚ್ಚಿನ ಲೀಡ್ ನಾವು ಶಿಕಾರ್ಖಾನೆದಿಂದ ನಾವು ಇವತ್ತು ಅಬ್ದುಲ್ ಹಮೀದ್ ಮುಷ್ರಿಫ್ ಅವರಿಗೆ ನಾವು ಕೊಡ್ತೇವೆ ಅನ್ನೋದು ಈ ಸಮಯದಲ್ಲಿ ಮಾಧ್ಯಮ ಮುಖಾಂತರ ನಾನು ಹೇಳ್ತೀನಿ, ಇದು ಭರವಸೆನೂ ಕೊಡ್ತೀನಿ. ನನ್ನ ಹೆಸರು ಅಲ್ತಾಫ್ ಆಲ್ಮೇಲ್, ಶಿಕಾರ್ಖಾನೆ ನಿವಾಸಿ. ಕಾಂಗ್ರೆಸ್ ಪಕ್ಷ ತನ್ನ ಸಿದ್ಧಾಂತಕ್ಕೆ ಕಟಿಬದ್ಧವಾಗಿರುವಂಥ ಪಕ್ಷ. ಭಾರತ ರಾಷ್ಟ್ರ ವಿವಿಧತೆಯಲ್ಲಿ ಐಕ್ಯತೆ, ಇದೇ ಕಾಂಗ್ರೆಸ್ ಪಕ್ಷದ ಬದ್ಧತೆ. ಎಲ್ಲಿವರೆಗೂ ಇದು ಇರುತ್ತೆ ಭಾರತ ಅಲ್ಲಿವರೆಗೆ ಶಾಶ್ವತವಾಗಿ ನೆಮ್ಮದಿಯಿಂದ ಬದುಕುತ್ತೆ. ಆ ಕಾರಣದಿಂದ ಅದಕ್ಕೆ ಒಂದು ತಕ್ಕ ಉದಾಹರಣೆ ಈ ವಾರ್ಡ್ನಲ್ಲಿ ನನಗೆ ನೋಡೋಕ್ಕೆ ಸಿಕ್ಕಿದೆ. ನಾನು ದಾವಣಗೆರೆಯವನಾಗಿದ್ದು, ದಾವಣಗೆರೆಯ ಮೊಹಮ್ಮದ್ ಇಕ್ಬಾಲ್ ನನ್ನ ಹೆಸರು. ನಾನು ಇಲ್ಲಿ ಬಂದು ನೋಡಿದೆ, ಭಾಳ ಸಂತೋಷ ಆಗಿದೆ. ಸರ್ವಜಾತಿಯರು ಸರ್ವಧರ್ಮೀಯರು ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ನಿಂತಿದ್ದಾರೆ. ಇದನ್ನು ನೋಡಿದಾಗ ಕಾಂಗ್ರೆಸ್ ಪಕ್ಷದ ಗೆಲುವು ನಿಶ್ಚಿತ ಅಂತ ನನಗೆ ಅನಿಸ್ತಾ ಇದೆ. ಬಂಧುಗಳೇ, ಈ ಚುನಾವಣೆ ಡಬಲ್ ಇಂಜಿನ್ ಸರ್ಕಾರದ ಚುನಾವಣೆ ಅಂತ ಅವ್ರು ಹೇಳಿದ್ದಾರೆ. ಇದು ನನಗನ್ನಿಸೋದು ಇದು ಟ್ರಬಲ್ ಇಂಜಿನ್ ಸರ್ಕಾರ ಅಂಥೇಳಿ. 40% ಕಮಿಷನ್ ಹಾಗೂ ಅನೇಕ ಭ್ರಷ್ಟಾಚಾರ ಆರೋಪಗಳನ್ನು ಹೊತ್ತಿರತಕ್ಕಂಥ ರಾಜ್ಯ ಸರ್ಕಾರ ಎಲ್ಲರಿಗೂ ಟ್ರಬಲ್ ಕೊಟ್ಟಿದೆ. ಮೀಸಲಾತಿಯಲ್ಲಿಯೂ ಎಲ್ಲರಿಗೂ ಟ್ರಬಲ್ ಕೊಟ್ಟಿದೆ, ಪ್ರತಿಯೊಂದು ಕೆಲಸದಲ್ಲಿಯೂ ಟ್ರಬಲ್ ಕೊಟ್ಟಿದೆ. ರಾಜ್ಯದಲ್ಲಿಯೂ ಟ್ರಬಲ್ ಆಗಿದೆ ಜನರಿಗೆ, ಕೇಂದ್ರದಲ್ಲಿಯೂ ಟ್ರಬಲ್ ಆಗಿದೆ. ಕೇಂದ್ರದಿಂದ ಹೇರಿಸಲ್ಪಟ್ಟ ಬೆಲೆ ಏರಿಕೆ ಏನಿದೆಯಲ್ಲ, ಅದು ಜನಜೀವನವನ್ನು ತತ್ತರಿಸುವಂತೆ ಮಾಡಿದೆ. ಆ ಕಾರಣದಿಂದ ಜನರೇ ರೋಸ ಹೋಗಿದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಕಾರಣೀಭೂತನಾಗುತ್ತೆ. ಅದರಂತೆಯೇ ಈ ಚುನಾವಣೆ ಇಡೀ ರಾಷ್ಟ್ರಕ್ಕೆ ಒಂದು ದಿಕ್ಸೂಚಿಯಾಗಿ ಸಾಬೀತಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ನನ್ನದಾಗಿದೆ. ನಾನು ಈ ಮಾತನ್ನು ಹೇಳುವುದರ ಮೂಲಕ ಜನಗಳಿಗೆ ವಿನಂತಿಸುವುದೇನೆಂದರೆ, ಅವರು ರಾಷ್ಟ್ರದ ಭದ್ರತೆ, ಸಮಗ್ರತೆ ಹಾಗೂ ಐಕ್ಯತೆಗಾಗಿ ಕಾಂಗ್ರೆಸ್ ಪಕ್ಷದ ಹಸ್ತದ ಗುರುತಿಗೆ ಮತ ಕೊಡಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಾನಿಲ್ಲಿ ನೆಲೆಸಿರುವ ವ್ಯಕ್ತಿಯಲ್ಲ, ಇದು ನನ್ನ ಅನಿಸಿಕೆ, ನಾನು ವ್ಯಕ್ತಪಡಿಸಿದ್ದೇನೆ. ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡುವ ಅನಿವಾರ್ಯತೆ ಬಂದಿದೆ. ನೋಡಿ, ಎಲ್ಲಿ ನೀವು ಈಗ ನೋಡಿರಿ, ನಮ್ಮ ಶಾಸಕರು ಇಲ್ಲಿ ಬಿಜಾಪುರ ಶಾಸಕರು ದಿನ ಬೆಳಿಗ್ಗೆ ಯಾರಿಗಾದರೂ ಬೈಯೋ ಕೆಲಸ ಒಂದೇ ಮಾಡೋದವರು. ಜನ ಶಾಸಕರಿಂದ ಒಳ್ಳೆಯದನ್ನು ಬಯಸುತ್ತಾರೆ, ಅವರ ದುಃಖ ದುಮ್ಮಾನಗಳಿಗೆ ಪರಿಹಾರ ಬಯಸುತ್ತಾರೆ, ಅವರ ಕಷ್ಟಗಳಿಗೆ ದುಃಖಗಳಿಗೆ ಅವರಿಗೆ ಬೇಕಾಗಿರೋದನ್ನು ಬಯಸುತ್ತಾರೆ ವಿನಃ ಯಾರು ಇವರಿಂದ ಬಯಸ್ಕೊಳ್ಳೋದಕ್ಕೆ ಬಯಸೋದಿಲ್ಲ. ಇವರ ಬೈಗಳೇ ಇವರಿಗೆ ಇವತ್ತಿನ ದಿನ ಇವರ ಸೋಲಿಗೆ ಕಾರಣವಾಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡುತ್ತೇನೆ. ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಒಬ್ಬ ರೌಡಿ ಅಂತ ಹೇಳಿಬಿಟ್ಟಿದ್ದಾರೆ. ಅದು ಯಾವ ಕಾರಣಕ್ಕೆ ಹೇಳಿದಾರೋ ಗೊತ್ತಿಲ್ಲ. ಯಾರಿಗೇನಾದರೂ ಹೇಳೋದಿರಲಿ, ಸ್ವಲ್ಪ ಕನ್ನಡಿಯ ಮುಂದೆ ನಿಂತ್ಕೊಂಡು ಮಾತಾಡಿದರೆ ಸ್ವಲ್ಪ ಅಭ್ಯಾಸ ಆಗುತ್ತೆ. ನನ್ನಲ್ಲಿ ಏನಿದೆ, ಬೇರೆಯವರಲ್ಲಿ ಏನಿದೆ ಅಂಥೇಳಿ ಅವರಿಗೆ ಆ ವ್ಯತ್ಯಾಸ ಸರಿಯಾಗಿ ಗೊತ್ತಾಗುತ್ತೆ ಅಂತಕ್ಕಂಥ ಅನಿಸಿಕೆ ನನ್ನದಾಗಿದೆ. अस्सलाम वालेकुम, नमस्ते, सत श्री अकाल, जय भीम। हमें 14 नंबर वार्ड के अंदर डोर टू डोर मुलाकात करें। सब हिंदू, मुस्लिम, सिख, ईसाई मिल को जो है सब जने मुलाकात करें। आने वाले दिन के अंदर 10 तारीख को सब मिलकर जो है वोट करो अब्दुल हमीद मुशर्रफ को। और अब्दुल हमीद मुशर्रफ साहब जो है सबको 5 साल जो है 5 साल उन्होंने जो है तुम्हारी खिदमत करते हैं। मज़हर हुसैन मुशर्रफ। अभी